ಭಕ್ತರ ಕಷ್ಟಗಳನ್ನು ನಿಮಿಷದಲ್ಲೇ ನಿವಾರಿಸುವ ದೇವಿ ನಿಮಿಷಾಂಬ ದೇವಿ. ಇವತ್ತು ನಾನು ನಿಮಗೆ ಈ ದೇವಿಯ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ. ಇದಿರೋದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂಥ ಕಾವೇರಿ ನದಿಯ ತೀರದಲ್ಲಿದೆ ಈ ನಿಮಿಷಾಂಬ ದೇವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾಯಿ ನಿಮಿಷಾಂಬ ದೇವಿಯನ್ನು ಪರಶುರಾಮರು ಸ್ಥಾಪನೆ ಮಾಡಿದರೆಂದು ಪುರಾಣದಲ್ಲಿ ತಿಳಿಸಲಾಗುತ್ತದೆ. ತಾಯಿಗೆ ಸಿಡಿಲಿನಂಥ ಶಕ್ತಿ ಇದೆ ಮತ್ತು ಎಂಥ ಸಮಸ್ಯೆ ಬಂದರೂ ಕ್ಷಣ ಮಾತ್ರದಲ್ಲಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾಳೆ ಎಂದು ನಂಬಿಕೆ. ಈ ದೇವಿ ನೋಡೋದಕ್ಕೆ ಬಹಳ ಸುಂದರವಾಗಿದ್ದು ಮತ್ತು ಈ ದೇವಾಲಯದ ಸುತ್ತಮುತ್ತ ಶಾಂತಿಯುತ ವಾತಾವರಣ ಕೂಡ ಇದೆ. ಏಕೆಂದರೆ ಇದು ಕಾವೇರಿಯ ನದಿ ತೀರದಲ್ಲಿ ಇರೋದ್ರಿಂದ ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯೆಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ. ಹಾಗೆ ಶುಕ್ರವಾರಗಳಲ್ಲಿ ಕೂಡ ಇಲ್ಲಿ ಬಹಳ ವಿಶೇಷವಾದ ಪೂಜೆಗಳನ್ನು ನಾವು ನೋಡಬಹುದು. ವಿಶೇಷವಾದ ಅಲಂಕಾರ ಕೂಡ ಮಾಡಿರ್ತಾರೆ ತಾಯಿಗೆ. ಸೊ ತಾಯಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಆ ದಿನಗಳಲ್ಲಿ. ಮತ್ತು ಪ್ರತಿ ವರ್ಷದಲ್ಲಿ ಬರುವಂಥ ಆಷಾಢಗಳಲ್ಲಿ ಕೂಡ ಪ್ರತಿ ಆಷಾಢ ಶುಕ್ರವಾರ ಕೂಡ ದೇವಿಗೆ ವಿಶೇಷವಾದ ಅಲಂಕಾರ ಮತ್ತು ವಿಶೇಷ ಪೂಜೆಗಳು ಕೂಡ ನಡೀತಾ ಇರುತ್ತೆ. ಮತ್ತು ಇಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ. ಪ್ರತಿನಿತ್ಯ 12 ಗಂಟೆಯಿಂದ 3 ಗಂಟೆವರೆಗೆ ಇಲ್ಲಿ ವಿಶೇಷ ಅನ್ನದಾಸೋಹ ಕೂಡ ಇರುತ್ತೆ. ಮತ್ತು ಇದು ಕಾವೇರಿ ನದಿ ತೀರದಲ್ಲಿ ಇರೋದ್ರಿಂದ ಯಾವಾಗ KRSಗೆ ನೀರು ಬಿಡಲಾಗುತ್ತೆ ಆವಾಗ ಇದನ್ನು ಜಾಗನ ನೋಡಲು ಕೂಡ ಬಹಳ ತುಂಬ ಸುಂದರವಾಗಿರುತ್ತೆ. ಯಾರೆಲ್ಲ ಮೈಸೂರು ಅಥವಾ ಮಂಡ್ಯ ಇಲ್ಲೆಲ್ಲ ಹತ್ತಿರದಲ್ಲಿ ಇರ್ತೀರಾ ಅವರು ಹೋಗಿ ಇಲ್ಲಿ ವಿಸಿಟ್ ಮಾಡ್ಬೋದು. ಬಹಳ ಸುಂದರವಾಗಿದೆ. ಬೆಂಗಳೂರಿಂದ ಯಾರಾದರೂ 1 ಡೇ ಟ್ರಿಪ್ ಎಲ್ಲಿಗಾದರೂ ಹೋಗಬೇಕು ಅಂತಿದ್ರೆ ಈ ದೇವಾಲಯ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಪಕ್ಕದಲ್ಲೇ ಕಾವೇರಿ ನದಿ ತೀರ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆ ವ್ಯೂ ಕೂಡ ಇರುತ್ತೆ. ಮತ್ತು ಹಾಗೆ ನಿಮಗೆ ಅಲ್ಲೇ ಬೆಳೆದು ಮಾರುವಂಥ ಫ್ರೆಶ್ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ. ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಇದು ಬಹಳಷ್ಟು ಶಕ್ತಿ ಇರುವಂಥ ಶಕ್ತಿ ದೇವಿ. ಯಾರೆಲ್ಲ ಭಕ್ತಾದಿಗಳು ಅವಳನ್ನು ನಂಬಿ ಹೋಗ್ತಾರೆ ಅವರ ಕಷ್ಟಗಳನ್ನು ನಿಮಿಷದಲ್ಲೇ ಪರಿಹಾರ ಮಾಡ್ತಾರೆ ಅನ್ನೋದು ಈ ದೇವಿಯ ನಂಬಿಕೆ. ಮತ್ತು ದೇವಾಲಯ ಅಂತೂ ತುಂಬ ಸುಂದರವಾಗಿದೆ ಮತ್ತು ತುಂಬ ಶಾಂತಿಯುತ ವಾತಾವರಣದಲ್ಲಿದೆ. ಏಕೆಂದರೆ ಪಕ್ಕದಲ್ಲೇ ನದಿ ತೀರ ಕೂಡ ಇದೆ. ಇಲ್ಲಿನ ವ್ಯವಸಾಯ ಮಾಡುವವರು ಅಲ್ಲೇ ಬೆಳೆದಂಥ ತರಕಾರಿಗಳನ್ನು ಆಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು ತಂದು ನಿಮಗೆ ನೇರವಾಗಿ ಮಾರುತ್ತಾರೆ. ನಿಮಗೆ ಎಲ್ಲ ಫ್ರೆಶ್ ಆಗಿರುವಂಥ ಹಣ್ಣು ತರಕಾರಿಗಳು ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಅನ್ನದಾಸೋಹ ಇರೋದ್ರಿಂದ ನೀವು ಪ್ರತಿನಿತ್ಯ 12 ಗಂಟೆಯಿಂದ ಅಂದರೆ ಪ್ರತಿದಿನ 12 ಗಂಟೆಯಿಂದ 3:30 ತನಕ ನಿಮಗೆ ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ನೀವು ಅಲ್ಲಿ ಕೂಡ ಊಟ ಕೂಡ ಮಾಡ್ಬೋದು. ನೋಡಿ, ಆಷಾಢ ಮಾಸಗಳಲ್ಲಿ ಪ್ರತಿಯೊಬ್ಬರು ಅವರ ಹರಕೆಯನ್ನು ಸಲ್ಲಿಸೋದಕ್ಕೆ ಬರ್ತಾರೆ. ನಿಂಬೆಹಣ್ಣಿನ ದೀಪ ಹಚ್ಚೋದಾಗಿರ್ಬೋದು ಅಥವಾ ದೇವಿಗೆ ಅಲಂಕಾರ ಮಾಡಿಸೋದಾಗಿರ್ಬೋದು, ಸೀರೆಯನ್ನು ಕೊಡೋದಾಗಿರ್ಬೋದು, ಅವರು ಅಂದುಕೊಂಡಿಂಥ ಕೆಲಸ ಆದಾಗ ಅವರು ಬಂದಲ್ಲಿ ಸೀರೆ ಕೂಡ ಸಮರ್ಪಣೆ ಮಾಡ್ತಾರೆ. ಸೊ ಪಕ್ಕದಲ್ಲೇ ಕಾವೇರಿ ನದಿ ಕೂಡ ಇದೆ. ಸೊ ನೆಕ್ಸ್ಟ್ ಯಾರಾದರೂ ಎಲ್ಲಿಗಾದರೂ 1 ಡೇ ಟ್ರಿಪ್ ಹೋಗ್ಬೇಕಂತ ಇದ್ದರೆ ಈ ಸ್ಥಳ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ತಾಯಿ ನಿಮಿಷಾಂಬ ದೇವಿಯ ದರ್ಶನ ಕೂಡ ಆಗುತ್ತೆ. ಹಾಗೆ ನೀವು ಕಾವೇರಿ ನದಿ ತೀರದಲ್ಲೂ ಕೂಡ ಎಂಜಾಯ್ ಮಾಡ್ಬೋದು. ಹಾಗೆ ನಿಮಗೆ ಪಕ್ಕದಲ್ಲೇ ಕರಿಘಟ್ಟ ಕೂಡ ಇದೆ. ನೀವು ಅದನ್ನು ಕೂಡ ಭೇಟಿ ನೀಡಬಹುದು. ತಾಯಿಗೆ ಸಿಡಿಲಿನಂಥ ಶಕ್ತಿ ಇದೆ ಅಂತ ಕೂಡ ಹೇಳ್ತಾರೆ. ಮತ್ತು ಯಾವುದೇ ಸಮಸ್ಯೆ ಬಂದರೂ ನಂಬಿಕೆಯಿಂದ ನಾವೇನು ಪ್ರಾರ್ಥನೆ ಮಾಡ್ಕೊಳ್ತೀವಿ ಆವಾಗ ತಾಯಿ ದೇವಿ ನಿಮಿಷಗಳಲ್ಲೇ ಪರಿಹಾರ ಸಿಗುತ್ತೆ ಅಂತ ಹೇಳಿ ಇರಲಿಲ್ಲ ನಂಬಿಕೆ. ಅದಕ್ಕೆ ಆದ ದೇವಿಯನ್ನು ನಿಮಿಷಾಂಬ ದೇವಿ ಅಂತ ಹೇಳಿ ಕರೀತಾರೆ. ಯಾರೆಲ್ಲ ಇನ್ನು ದೇವಸ್ಥಾನನ ವಿಸಿಟ್ ಮಾಡಿಲ್ಲ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಈಗ ಆಲ್ರೆಡಿ ಯಾರು ವಿಸಿಟ್ ಮಾಡಿದ್ದೀರಾ ಅವರ ಅನುಭವನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಈ ದೇವಸ್ಥಾನ ಇಷ್ಟ ಅವರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ
ಕಾವೇರಿ ನದಿ ತೀರದಲ್ಲಿ ಸುತ್ತಮುತ್ತ ಇರುವಂಥ ಪ್ರವಾಸಿ ತಾಣಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡ್ಬೋದು ನೀವಿಲ್ಲಿ ಎಷ್ಟೊಂದು ಜನ ತರಕಾರಿ, ಹಣ್ಣು, ಹಂಪಲುಗಳನ್ನು ಇಲ್ಲಿ ಮಾರ್ತಿದ್ದಾರೆ. ಬಹಳಷ್ಟು ತರಕಾರಿಗಳು ನಿಮಗೆ ಸಿಗುತ್ತೆ, ಇಲ್ಲಿ ಹಣ್ಣುಗಳು ಸಿಗುತ್ತೆ. ಇದೆಲ್ಲ ಅವರೇ ಫ್ರೆಶ್ ಆಗಿ ಬೆಳೆದು ಮಾರುವಂಥ ಹಣ್ಣುಗಳು ಮತ್ತು ತರಕಾರಿಗಳು. ಇಲ್ಲಿಂದ ನೀವು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಕರಿಘಟ್ಟ ಅನ್ನೋ ಒಂದು ಸ್ಥಳ ಕೂಡ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ನೀವು ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸತಿ ವಿಸಿಟ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.